ಇವಾಗ ರಜಾಕ್ ಅನ್ನೋರು ಇದಾರ. ರಜಾಕು ಒಬ್ಬ ಟಿಪಿಕಲ್ ಕಾಂಗ್ರೆಸ್ ಫ್ಯಾನ್, ಟಿಪಿಕಲ್ ಕಾಂಗ್ರೆಸ್ ಐ ಟಿ ಸೆಲ್ ಇರ್ತಾರಲ್ಲ ಆ ಥರ ಏನಾದ್ರು ಎಲ್ಲರೂ ಒಂದು ಪಟಾಕಿ ಹೊಡೆದ್ರೆ ಎಲ್ಲಾದ್ರೂ ಗೃಹ ಸಚಿವ ಡೈರೆಕ್ಟ್ ಆಗಿ ಪಾರ್ಲಿಮೆಂಟ್ ಅಟ್ಯಾಕ್ಗೆ ಲಿಂಕ್ ಕೊಟ್ಬಿಟ್ರು. ಹಣ ಅಲ್ಲಿ ತನಿಖೆ ನಡೀತಾ ಇದೆ. ಅದ್ ಪಟಾಕಿನೋ ಟೈರ್ ಬಸ್ಟ್ ಕೇಳಿಸ್ಕೊಳ್ಳಿ, ಟೈರ್ ಬಸ್ಟ್ ಅಮಿತ್ ಶಾ ಅವರು ಟೈರ್ ಬಸ್ಟ್ ರಜಾಕ್ ಅವರೇ ಟೈರ್ ಬಸ್ಟ್ ಆದ್ರೆ ಅಮಿತ್ ಶಾ ಪ್ರತಿ ಟೈರ್ ಬಸ್ಟ್ ಬಂದು ಮಾತಾಡ್ಬೇಕಾ ಅಲ್ಲಿ? ಟೈರ್ ಬಸ್ಟ್ ಬಂದು ಇದು ಸ್ಟೇಟ್ಮೆಂಟ್ ಕೊಡ್ಬೇಕಾ ನಿಮ್ಗೆ? ಭಯೋತ್ಪಾದನೆ ಅಲ್ಲ ಅದು. ಸಾಧ್ವಿ ಪ್ರಜ್ಞಾ ಠಾಕೂರ್ ಪಾರ್ಲಿಮೆಂಟ್ ಒಳಗಡೆ ಕುತ್ಕೋಬಹುದು. ಎಲ್ಲಿಂದ ಎಲ್ಲಿಗೂ ಹೋಗ್ಬೇಡಿ ರಜಾಕ್ ಅವರೇ, ಸ್ವಲ್ಪ ವಾಪಸ್ ಬನ್ನಿ ಸ್ವಲ್ಪ ಇದ್ರ ಬಗ್ಗೆ ಮಾತಾಡಿ. ತೀವ್ರತೆ ಕಡಿಮೆ ಮಾಡಬೇಡಿ, ಈ ರೀತಿ ಮಾತಾಡಿ ಅದರ ತೀವ್ರತೆ ಕಡಿಮೆ ಮಾಡಬೇಡಿ ದಯಮಾಡಿ. ಇದು ಬಿಜೆಪಿ ವಿಷಯ ಅಲ್ಲ, ಕಾಂಗ್ರೆಸ್ ವಿಷಯ ಅಲ್ಲ, ಇದು ದೇಶದ ಭದ್ರತೆ ವಿಚಾರವನ್ನ ಈ ಸರ್ಕಾರ ಗಂಭೀರವಾಗಿ ತನಿಖೆ ಮಾಡ್ತಾ ಇದೆ. ತಪ್ಪಿತಸ್ಥರು ಯಾರೇ ಆಗಿರ್ಲಿ, ರಜಾಕ್ ಬಿಲೀವ್ ಮೀ, ತಪ್ಪಿತಸ್ಥರು ಯಾರೇ ಆಗಿರ್ಲಿ ಮೋದಿ ಗವರ್ಮೆಂಟ್, ಅಮಿತ್ ಶಾ ಅವರ ಗವರ್ಮೆಂಟ್ ಪನಿಷ್ ಮಾಡುತ್ತೆ. ನಮ್ಮ ನೋಡಿ ಬಿಜೆಪಿ ನೇತೃತ್ವದಲ್ಲಿ ಭಾರತ ಸುರಕ್ಷಿತವಾಗಿದೆ. ಇಷ್ಟನ್ನು ಮಾತ್ರ ನಾನು ಸದ್ಯಕ್ಕೆ ಹೇಳಕ್ ಇಷ್ಟಪಡ್ತೀನಿ. ತನಿಖೆ ಪೂರ್ಣಗೊಳ್ಳಲಿ. ರಾಜ್ಯದಲ್ಲಿ ಮೊನ್ನೆ ಅಷ್ಟೇ ವಿಧಾನಸೌಧದಲ್ಲಿ ಹೊಸದಾಗಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಸಂದರ್ಭದಲ್ಲಿ ಚಿತ್ರದುರ್ಗದವರು ವ್ಯಕ್ತಿ 15 ನಿಮಿಷಗಳ ಕಾಲ MLA ಸೀಟ್ನಲ್ಲಿ ಬಂದು ಕೂತ್ಕೋತಾರೆ. ಅದು ಕೂಡ ಆದಂತ ಅಚಾತುರ್ಯವೇ. ಕಾಂಗ್ರೆಸ್ ಪಕ್ಷ ಎಲ್ಲ ಟೇಕೇರು ಕಾಂಗ್ರೆಸ್ ಪಕ್ಷ ಮಾಡ್ತಿರ್ಲಿಲ್ಲ. ಇನ್ನ ಓಟ್ ತಗೊಂಡು ಬರೀ ಒಳಗಡೆ ಬಂದ್ರು ಅಷ್ಟೇ. ಮಂತ್ರಿಗಳು ಎಲ್ಲರೂ MLAಗಳು ಓಟ್ ತಗೊಂಡಿರ್ಲಿಲ್ಲ. ಎಲ್ಲ ಬಿಜೆಪಿ ಅದ್ರ ಬಗ್ಗೆ ಚರ್ಚೆ ಇದು ಆದ್ಮೇಲೆ ಹೇಳಿ, ಟೇಕ್ ಓವರ್ ಆದ್ಮೇಲೆ ಹೇಳಿ ಭಯೋತ್ಪಾದನೆ ನಡೀತಿದೆ ಇಲ್ಲಿ. ಇಲ್ಲ, ಇಂಟರ್ನಲ್ ಸೆಕ್ಯೂರಿಟಿ ಬಗ್ಗೆ ಈಗ ನೋಡಿ, ಎಲೆಕ್ಷನ್ ಬರ್ತಿದೆ. ಈಗ ಇದು ಇನ್ನ ಆಗ್ಬಹುದಾ? ಈ ತರ ಇನ್ನ ಹೆಚ್ಚಿಗೆ ಆಗ್ಬಹುದಾ ದೇವರಾಜ್ ಅವರೇ? ಈ ತರ ಪ್ರಯತ್ನಗಳು ಅಲ್ಲ, ಈ ಪ್ರಯತ್ನಗಳು ನಾವು ಇವಾಗೇನು ಇವತ್ತು ಇಸ್ರೇಲ್ ರಾಯಭಾರಿ ಕಚೇರಿ ಮುಂದೆ ಆಗಿರ್ತಕ್ಕಂಥದ್ದನ್ನ ನಾವು ಖಂಡಿಸುವಂಥದ್ದು ಯಾರೇ ಮಾಡಿರಲಿ. ಅದು ಇವತ್ತು ನಮ್ಮ ಪ್ರಪಂಚದಲ್ಲಿ ಆತಂಕವಾದ ಅಥವಾ ಹಿಂಸೆಯನ್ನು ಹುಟ್ಟು ಹಾಕುವಂಥ ಯಾವುದೇ ಘಟನೆ ನಡೆದ್ರೂ ಅದನ್ನು ಖಂಡಿಸುವಂಥದ್ದೇ. ಈಗ ಎಲ್ಲ ದೇಶದ ರಾಯಭಾರಿ ಕಚೇರಿಗಳಿಗೆ ಸೂಕ್ತವಾದ ರಕ್ಷಣೆ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಅವ್ರು ನಿರ್ವಹಿಸಲೇಬೇಕಾಗತ್ತೆ. ಆ ರಕ್ಷಣೆಯನ್ನು ನಾವು ಕೊಡಲೇಬೇಕಾಗತ್ತೆ. ಸೂಕ್ತ ರೀತಿಯಲ್ಲಿ ತನಿಖೆ ಆಗಲಿ, ತಪ್ಪಿತಸ್ಥರು ಯಾರೇ ಇದ್ರೂ ಅವ್ರಿಗೆ ಕಠಿಣವಾದ ಶಿಕ್ಷೆಯನ್ನು ಖಂಡಿತವಾಗಿಯೂ ಕೊಡಲೇಬೇಕು. ಇದನ್ನು ತನಿಖೆ ಸೂಕ್ತ ರೀತಿಯಲ್ಲಿ ಆಗಲಿ, ಇದಕ್ಕೆ ಯಾವುದೇ ರೀತಿಯ ಬಣ್ಣವನ್ನು ಹಚ್ಚಬಾರ್ದು. ಯಾಕೆಂದರೆ ಯಾವುದೇ ಸಂಘಟನೆ ಇಲ್ಲಿವರೆಗೂ ಹೊಣೆಗಾರಿಕೆಯನ್ನು ಒತ್ಕೊಂಡಿಲ್ಲ, ಅದು ಸಹ ಇಲ್ಲಿವರೆಗೂ ಬರಲಿಲ್ಲ. ಅದನ್ನು ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಸಾಕಷ್ಟು ಕಾಲಾವಕಾಶವನ್ನು ನಾವು ಕೊಡಬೇಕಾಗತ್ತೆ. ತನಿಖೆ ಸೂಕ್ತ ರೀತಿಯಲ್ಲಿ ಆಗಲಿ, ಸರಿದಿಕ್ಕಲಾಗಲಿ. ಅದರ ಜೊತೆಯಲ್ಲಿ ಇದು ಮಾತಾಡುವಾಗ ಒಂದು ಮಾತನ್ನು ಹೇಳಿದರು. ಅಂದರೆ ಈ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಹೇಳುವಾಗ ರಜಾಕ್ ಒಂದು ಮಾತನ್ನು ಹೇಳುವಾಗಲೂ ಕೂಡ ಹೇಳಿದರು. ಅಂದರೆ ಪ್ರಿಯಾಂಕರ್ಗೆ ಹೇಳಿದಂಥ ಮಾತನ್ನು ಒಂದು ಹೇಳಿದರು. ಒಂದು ವೇಳೆ ಕಾಂಗ್ರೆಸ್ನ MPಗಳು ಏನಾದರೂ ಆ ಥರ ಪಾಸ್ ಕೊಟ್ಟಿದ್ದರೆ ನೀವು ಯಾವ ರೀತಿ ಮಾತಾಡ್ತಾ ಇದ್ದೀರಿ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟರು. ಅದು ಯಾಕೆ ಆ ಥರ ಆಗುತ್ತೆ ಅಂತ, ದೇಶದ ಭದ್ರತಾ ವಿಚಾರ ಬಂದಾಗ ಎಲ್ಲ ಕಡೆ ಕೂಡ ನಾವು ಒಕ್ಕೊರಲಿಂದ ಮಾತನಾಡುವಂಥದ್ದು ಯಾಕೆ ಆಗೋದಿಲ್ಲ? ಅದು ಯಾಕೆ ಪಕ್ಷ ಮತ್ತು ಪಾರ್ಟಿಗಳಿಗೆ ಬೇರೆ ಬೇರೆ ಕಾಂಗ್ರೆಸ್ ಅಂತ ಹೇಳಲೇ ಇಲ್ವಲ್ಲ? ರಾಜ್ಯದಲ್ಲಿ ಘಟನೆ ಆದಾಗ ಕಾಂಗ್ರೆಸ್ ಕೊನೆ ಅಂತ ಹೇಳಲೇ ಇಲ್ವಲ್ಲ? ರಜಾಕ್ ಅವರ ಮಾತನ್ನ ತಳ್ಳಿ ಹಾಕಲ್ಲ. ಇವತ್ತು ಅಕಸ್ಮಾತ್ ಪಾರ್ಲಿಮೆಂಟ್ ಅಲ್ಲಿ ಸಿಕ್ಕಾಕೊಂಡ್ರಲ್ಲ, ಅದ್ರಲ್ಲಿ ಕೇವಲ ಒಬ್ಬ ಮುಸಲ್ಮಾನ ಇದ್ದಿದ್ರೆ, ನಿಮ್ಗೆ ಹೇಳ್ತೀನಿ ನೋಡಿ, ಹುಬ್ಳಿಯಲ್ಲಿ ಒಂದು ಕೊಲೆ ಆಗುತ್ತೆ, ಜೈನ್ ಮುನಿಗಳ ಕೊಲೆ. ಅಲ್ಲಿ ಕೇವಲ ಒಂದು ಮುಸಲ್ಮಾನನ ಹೆಸರು ಬಂದಿದ್ದಕ್ಕೆ CBI ತನಿಖೆ ಆಗ್ಬೇಕು. ಇದರಿಂದ ಯಾರ ಕೈವಾಡ ಇದೆ? ಇದೇ ತೇಜಸ್ವಿನಿ ಮೇಡಮ್ ಮಾತಾಡಿದ್ರು, ಇದೇ ಬಿಜೆಪಿ ನಾಯಕರು ಮಾತಾಡಿದ್ರು. ಇವತ್ತು ಪ್ರತಾಪ್ ಸಿಂಹದಿಂದ ಇದು ಕೊಟ್ಟಿದೆ, ಇದು ಪಾಸ್ ಕೊಟ್ಟಲಾಗಿದೆ ಅಂತ ಹೇಳ್ಬಿಟ್ಟು ಒಂದು ಮಾತು ಇಲ್ಲ. ಇವತ್ತು ದೇಶದ ಭದ್ರತೆ ಬಂದಾಗ ಎಲ್ಲರೂ ಒಂದೇ ಒಂದು ಮಾತಾಡಬೇಕು. ರಜಾಕ್ ನೋಡಿ, ನಿಮ್ಮ ಕನ್ಸರ್ನ್ ಏನಿದೆ ಅದು ತಪ್ಪು ಅಂತ ಹೇಳೋದಿಲ್ಲ. ಭಾರತ ಸಂವಿಧಾನದಲ್ಲಿ ಧರ್ಮಾಪೇಕ್ಷತೆ ಇಲ್ಲ. ಎಲ್ಲ ನಾಗರಿಕರು ಒಂದೇ, ಸಮಾನರು ಸಂವಿಧಾನದ ಅಡಿನಲ್ಲಿ. ಅಲ್ಲಿ ಮುಸಲ್ಮಾನ ಮಾಡಿರ್ಲಿ, ಹಿಂದೂ, ಒಂದ್ ನಿಮಿಷ ಲಿಸನ್ ಟು ಮೀ. ಅದರಲ್ಲಿ ಯಾವುದೇ ಭಯೋತ್ಪಾದಕ ಕೃತ್ಯಗಳಲ್ಲಿ ಧರ್ಮದ ಆಧಾರದ ಮೇಲೆ ನೋಡ್ತಕ್ಕಂಥದ್ದು ತಪ್ಪು ಅನ್ನೋ ಮಾತನ್ನ ಬಿಜೆಪಿ ಹೇಳುತ್ತೆ. ಈಗ
ಇನ್ನ ಮುಗಿಲಿಲ್ಲ ತಾನೆ. ಈಗ ಒಂದ್ ನಿಮಿಷ ಅವ್ರು ಮಾತಾಡಿ ರಜಾಕ್, ನಾನು ಕೇಳಿಸ್ಕೊಳ್ಳೋ ತಾಳ್ಮೆ ಇದೆ. ಯಾರಿಗೆ ಕೇಳಿಸ್ಕೊಳ್ಳೋದಕ್ಕೆ ಧೈರ್ಯ ಇಲ್ಲ, ನಿಮಗ್ ಧೈರ್ಯ ಇಲ್ಲ ನನ್ನ ಉತ್ತರನ ಕೇಳಿಸ್ಕೊಳ್ಳೋದಕ್ಕೆ. ನಾನು ಹೇಳ್ತಾ ಇದ್ದೀನಿ ಮೋದಿ ಅವರ ನಾಯಕತ್ವದಲ್ಲಿ ಭಾರತದ ಸುರಕ್ಷತೆಗೆ ಧಕ್ಕೆ ಒಡ್ಡುವಂತಹ ಯಾವುದೇ ವ್ಯಕ್ತಿ ಯಾವುದೇ ಧರ್ಮಕ್ಕೆ ಸೇರಿದ್ರು ಅವನು ದೇಶದ್ರೋಹಿ. ಮತ್ತೆ ಕೇಳಿಸ್ಕೊಳ್ಳಿ, ಭಾರತದ ಸುರಕ್ಷತೆಗೆ ಸವಾಲು ಕೊಡುವಂತ ಯಾವುದೇ ವ್ಯಕ್ತಿ ಯಾವುದೇ ಧರ್ಮಕ್ಕೆ ಸೇರಿದ್ರು ತನಿಖೆ ನಡೀತಾ ಇದೆ. ಲೋಪದೋಷ ಆಗಿದ್ರೆ ಅದರಲ್ಲಿ ಗೊತ್ತಿದ್ದು ಕೊಟ್ಟಿದ್ರೆ ಗೊತ್ತಿಲ್ಲದೆ ಕೊಟ್ಟಿದ್ರೆ ಅದು ತನಿಖಾ ಏಜೆನ್ಸಿಗಳು ಮಾಡ್ತಾ ಇದೆ, ನಿಮ್ಮ ಮುಂದೆ ಬರುತ್ತೆ. ಈಗ ಪಾರ್ಲಿಮೆಂಟ್ ನಲ್ಲಿ ಕಾಂಗ್ರೆಸ್ ಎಂಪಿಗಳು ಇದ್ದಾರೆ, ನಾಯಕರು ಇದ್ದಾರೆ, ಪ್ರಶ್ನೆ ಕೇಳಿದ್ದಾರೆ, ಉತ್ತರವನ್ನ ಕೊಡ್ತೀವಿ. ಸ್ವಲ್ಪ ಸಮಾಧಾನ ಇರಲಿ, ಭಾರತದ ಹಿತ ಮುಂದೆ ಇಟ್ಕೊಂಡು ಸಮಾಧಾನ ಇರಲಿ. ಸೂರ್ಯ ಎಮರ್ಜೆನ್ಸಿ ಡೋರ್ ಓಪನ್ ಮಾಡ್ಬಿಟ್ರಲ್ಲ, ಅವ್ರ ಮೇಲೆ ಯಾಕೆ ಕೇಸ್ ಮಾಡಿಲ್ಲ? ಅದಾದ್ಮೇಲೆ 5 ಕೇಸ್ಗಳಾಯ್ತು, 5 ಜನರ ಮೇಲೆ ಕೇಸ್ ಆಯ್ತು. ಕೇಳ್ರಿ ಇಲ್ಲಿ, ಅದ್ ಅವನೇ ಹೇಳಿದ ತಪ್ಪು ಮಾಡಿದೆ, ಬೈ ಮಿಸ್ಟೇಕ್ ಓಪನ್ ಮಾಡಿದ ಚಿಕ್ಕ ಇದಕ್ಕೆಲ್ಲ ರಜಾಕ್ ಅವರೇ ಸ್ವಲ್ಪ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಳ್ರಿ ಇಲ್ಲಿ, ಕೇಳಿಸ್ಕೊಳ್ರಿ. ಬಿಜೆಪಿಯಲ್ಲಿ ಇದ್ರೆ ಕೇಸ್ ಆಗಲ್ಲ, ಇಡಿ ರೇಡ್ ಆಗಲ್ಲ, ಸಿಬಿಐ ತನಿಖೆ ಆಗಲ್ಲ, ಐಟಿ ರೇಡ್ ಆಗಲ್ಲ. ಬಿಜೆಪಿ ಕುಗ್ಗಿಸ್ಬೇಡಿ, ಈ ರೀತಿ ಹಗುರವಾಗಿ ಮಾತಾಡಿ ಅದರ ತೀವ್ರತೆಯನ್ನ ಕುಗ್ಗಿಸ್ಬೇಡಿ. ನಿಮಗಿಂತ ಜಾಸ್ತಿ ಗಂಭೀರವಾಗಿ, ಜಾಸ್ತಿ ಆತಂಕದಿಂದ, ಕಾಳಜಿಯಿಂದ ಈ ತನಿಖೆ ನಡೀತಾ ಇದೆ. ಸರಿಯಾದ ದಿಕ್ಕಿನಲ್ಲಿ ಈ ತನಿಖೆ ನಡೆಯುತ್ತೆ. ಇಲ್ಲ, ಈಗ ದೇಶದ ಭದ್ರತೆ, ಆಂತರಿಕ ಭದ್ರತೆ, ದೇಶದ ಭದ್ರತೆ ಬಂದಾಗ ಎಲ್ಲರೂ ಕೂಡ ಪಕ್ಷಭೇದ ಮರೆತು ಅದನ್ನ ಖಂಡಿಸಬೇಕಾಗತ್ತೆ ಅಂತ ಪ್ರಯತ್ನಗಳು ಕೂಡ ಆಗುತ್ತೆ. ಆದ್ರೆ ಅಲ್ಲ, ಖಂಡಿತವಾಗ್ಲು ಆದ್ರೆ ಅದನ್ನು ಕೂಡ ರಾಜಕೀಯಕ್ಕಾಗಿ ಬಳಸಿಕೊಳ್ಳುವಂತ ಪ್ರಯತ್ನಗಳು ಕೂಡ ನಿರಂತರವಾಗಿ ನಡೀತಾ ಇರುತ್ತೆ. ನಡೀತಾ ಇದ್ರೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ನಡೆಯದಂತ ರೀತಿಯಲ್ಲಿ ನಾವು ನಮ್ಮನ್ನ ಬದಲಾಯಿಸಿಕೊಳ್ಳದಿದ್ದರೆ ನಾವು ಈ ದೇಶದ ಪ್ರಜೆಗಳಾಗಿ ಏನರ್ಥ? ಯಾವತ್ತೂ ಕೂಡ ದೇಶದ ಸುರಕ್ಷತೆ ಮುಖ್ಯವೇ ಆಗಿರುತ್ತೆ ನಮಗೆಲ್ಲರಿಗೂ ಕೂಡ. ಈ ಮಾತನ್ನು ಹೇಳ್ತಾ ಇವತ್ತಿನ ಚರ್ಚಾ ಕಾರ್ಯಕ್ರಮವನ್ನು ಮಾತು ಹೇಳ್ಬಿಡ್ಲ? ಉತ್ತರ ಕೊಡ್ಬೇಡಿ ರಜಾಕ್ ಅವ್ರು, ಏನು ಹೇಳ್ಕೊಬೇಡಿ. ನಾನು ಏನು ಹೇಳಿ ಇದು ಎಂಡ್ ಮಾಡ್ತೀನಿ ಅಂದರೆ, ಈಗ ಹಮಾಸ್ ಉಗ್ರ ಸಂಘಟನೆ ಅಲ್ಲ ಅಂತ ಹೇಳಿ ಬೆಂಕಿ ಹಾಕ್ತವ್ರು ಯಾರು? ಅವ್ರಿಗೆ ಈ ಪ್ರಶ್ನೆ ಕೇಳಬೇಕು ಇವತ್ತು. ರಜಾಕ್, ಥ್ಯಾಂಕ್ ಯು, ಟೈಮ್ ಇದ್ದಿದ್ದು ಅಷ್ಟೇ. ಥ್ಯಾಂಕ್ ಅದೇ ಅದೇ ನಿಮಗೆ, ನಿನಗೆ ರಜಾಕ್, ನಿನಗೆ ಲಷ್ಕರ್ ಎ ತೊಯ್ಬಾ, ನಿನಗೆ ಲಷ್ಕರ್ ಎ ತೊಯ್ಬಾ ಮತ್ತೆ ಜೈಷೆ ಮೊಹಮ್ಮದ್ ಎನ್ಜಿಒಗಳು, ಎನ್ಜಿಒ ಹೇಳ್ಬಿಡ್ರಿ ನೀವು. ರಜಾಕ್ ಹೇಳ್ಬಿಡು ಎನ್ಜಿಒ ಅಂತ. ಅದಕ್ಕೆ ಹೇಳ್ದೆ ಏನು ಹೇಳ್ಕೊಬೇಡ ಅಂತ. ನಾನು ಹೇಳ್ದೆ ಏನು ಹೇಳ್ಕೊಬೇಡಿ ನೀವು ಅಂತ. ಅವ್ರ ಹೆಸರು ಹೇಳೇ ಇಲ್ಲ ನೋಡಿ. ನಾಳೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.